ಪೆಟ್ರೋಲ್ ಡೀಸೆಲ್ ಅಭಾವದ ವದಂತಿ ಬೆನ್ನಲ್ಲೇ ಶಾಕ್ ಕೂಡ ಎದುರಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಹೆಚ್ಚಳ ಆಗ್ತಾ ಇದೆ. ಸವಾರರಿಗೆ ಶಾಕ್ ಕೂಡ ಎದುರಾಗ್ತಾ ಇದೆ. ನಯಾರ ಬಳಿಕ ಶೆಲ್ ಬಂಕ್ಗಳಲ್ಲಿ ಏಕಾಏಕಿ ರೇಟ್ ಅನ್ನ ಹೈಕ್ ಮಾಡಿದ್ದಾರೆ. ಜನರು ಕಂಗಾಲಾಗ್ತಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಅಂದ್ರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗ್ತಾ ಇದೆ, ದರ ಏರಿಕೆ ಮಾಡ್ತಾ ಇರುವಂತದ್ದು. ಪೆಟ್ರೋಲ್ ಡೀಸೆಲ್ ಅಭಾವದ ವದಂತಿ ಬೆನ್ನಲ್ಲೇ ಶಾಕ್ ಎದುರಾಗ್ತಾ ಇದೆ. ಡೀಸೆಲ್ ದರ, ಪೆಟ್ರೋಲ್ ದರ ಮತ್ತೆ ಹೆಚ್ಚಳವನ್ನ ಕಾಣ್ತಾ ಇದೆ. ಸವಾರರಿಗೆ ಶಾಕ್ ಕೂಡ ಎದುರಾಗ್ತಾ ಇದೆ. ನಯಾರ ಬಳಿಕ ಶೆಲ್ ಬಂಕ್ಗಳಲ್ಲಿ ಏಕಾಏಕಿ ರೇಟ್ ಅನ್ನ ಹೈಕ್ ಮಾಡಿದ್ದಾರೆ. ಏಕಾಏಕಿ ಬೆಲೆ ಹೆಚ್ಚಳ ಮಾಡಿದೆ ಶೆಲ್ ಪೆಟ್ರೋಲ್ ಬಂಕ್. 1 ಲೀಟರ್ ಪೆಟ್ರೋಲ್ಗೆ 6 ರೂಪಾಯಿ, 1 ಲೀಟರ್ ಡೀಸೆಲ್ಗೆ 7 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಕಳೆದ 15 ದಿನಗಳಲ್ಲಿ 3ನೇ ಬಾರಿಗೆ ದರವನ್ನ ಏರಿಕೆ ಮಾಡಿದೆ. ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ನಯಾರ ಕಂಪನಿಯಿಂದ ಕೂಡ ದರ ಏರಿಕೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸವಾರರು ಆಕ್ರೋಶವನ್ನ ಹೊರಹಾಕಿದ್ರು. ಇದೀಗ ಇದರ ಟರ್ನ್ ಶೆಲ್ ಬಂಕ್ಗಳಲ್ಲಿ ತಟ್ಟಿರುವಂಥದ್ದು. ಅವರು ಕೂಡ ದರವನ್ನ ಜಾಸ್ತಿ ಮಾಡಿದ್ದಾರೆ. ಕಳೆದ 15 ದಿನಗಳಲ್ಲಿ ಸತತವಾಗಿ 3ನೇ ಬಾರಿಗೆ ದರವನ್ನ ಹೈಕ್ ಮಾಡಿರುವಂಥದ್ದು. ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಮಧ್ಯಪ್ರಾಚ್ಯದ ಯುದ್ಧ ನಿಲ್ತಾ ಇಲ್ಲ. ಅದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಮುಗಿಯದ ಅಧ್ಯಾಯ ಆಗಿದೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ನಯಾರ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿದ್ರು. ಅದು ಕೂಡ 1 ವಾರದ ಹಿಂದೆ. ಇದೀಗ ಶೆಲ್ ಬಂಕ್ಗಳ ಸರದಿ ಶುರುವಾಗಿದೆ. ಅವರು ಕೂಡ ದರವನ್ನ ಏರಿಕೆ ಮಾಡ್ತಾ ಇದ್ದಾರೆ. ಸತತವಾಗಿ ಇದು 15 ದಿನಗಳಲ್ಲಿ 3ನೇ ಬಾರಿಗೆ ದರವನ್ನ ಹೈಕ್ ಮಾಡಿರುವಂಥದ್ದು. ಜನಸಾಮಾನ್ಯರ ಸ್ಥಿತಿ ಅಂತೂ ಅಧೋಗತಿ ಆಗ್ತಾ ಇದೆ. ಈ ರೀತಿಯಾಗಿ ದರ ಏರಿಕೆ ಆಗ್ತಾ ಇದ್ರೆ ಏನ್ ಮಾಡಬೇಕು? ಅಲ್ಲೆಲ್ಲ ಯುದ್ಧ ಆಗ್ತಾ ಇದ್ರೆ ಅದರ ಬಿಸಿ ಮಾತ್ರ ಇಲ್ಲಿನ ಜನರಿಗೆ ತಡ್ತಾ ಇರುವಂಥದ್ದು. ಪ್ರತಿನಿತ್ಯನೂ ಕೂಡ ಒಂದೊಂದು ರೀತಿಯಾದಂತಹ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಗ್ಯಾಸ್ ಸಮಸ್ಯೆ ಆಯಿತು, ಅದಾದ ನಂತರ ಮತ್ತೊಂದು ಸಮಸ್ಯೆ, ಇದೀಗ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ ವದಂತಿ ಕೂಡ ಶುರುವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಕುರಿತಾಗಿ ಕೆಲವೊಂದಷ್ಟು ರೀತಿಯಾದಂತಹ ವರದಿಗಳನ್ನ ಕೂಡ ಬಿತ್ತರ ಮಾಡಲಾಗ್ತಾ ಇತ್ತು. ಅದು ಸುಳ್ಳು ಅಂತ ಗೊತ್ತಾಗಿದ್ದಾದ್ಮೇಲೆ ಇದೀಗ ದರ ಏರಿಕೆ ಶಾಕ್ ಎದುರಾಗ್ತಾ ಇದೆ.